Hello guys, in this video let us quickly solve one problem from trigonometry chapter, and this question was asked in 2022 main examination. And these type of problems, that means prove that problems from trigonometry chapter, very important because they will give under 3 marks sections. That's why I'm trying to do this type of problems. So let us solve this problem. ಕನ್ನಡ ಮೀಡಿಯಂವರೆಗೂ ಸೇಮ್ ಇರುತ್ತೆ, ಸೊ ತಲೆ ಕೆಡಿಸ್ಕೋಬೇಡಿ. ಪ್ರೂವ್ ದಟ್ ಪ್ರಾಬ್ಲಮ್ಸ್ ಇಂಗ್ಲಿಷ್ ಮೀಡಿಯಂ ಆಗಲಿ ಕನ್ನಡ ಮೀಡಿಯಂ ಆಗಲಿ ಪ್ರೊಸೀಜರ್ ಸೇಮ್ ಇರುತ್ತೆ. ಅಂಡ್ ಟ್ರಿಗ್ನಮೆಟ್ರಿಕ್ ಪ್ರಾಬ್ಲಮ್ಸ್ ಅಲ್ಲಿ ಪ್ರೂವ್ ದಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ರೆಸಿಪ್ರೊಕಲ್ಸ್ ಗೊತ್ತಿರಬೇಕು, ಮತ್ತೆ ಐಡೆಂಟಿಟೀಸ್ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ನಿಮಗೆ ಚೆನ್ನಾಗಿ ನೆನಪಿರಬೇಕು. ಅವಾಗ ಮಾತ್ರ ನೀವು ಪ್ರೂವ್ ದಟ್ ಪ್ರಾಬ್ಲಮ್ಸ್ ನ ತುಂಬಾ ಈಸಿಯಾಗಿ ಸಾಲ್ವ್ ಮಾಡೋಕೆ ಆಗುತ್ತೆ. ಈಗ ನೋಡಿ, ಸಿಕೆಂಡ್ ಥೀಟಾ ರೆಸಿಪ್ರೊಕಲ್ ಏನಾಗುತ್ತೆ? ಕಾಸ್ ಥೀಟಾ 1 ಮೈನಸ್ ಸೈನ್ ಥೀಟಾ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಅಗೇನ್ ಇಲ್ಲಿ ಸೆಕೆಂಡ್ ಥೀಟಾನ ಕಾಸ್ ಥೀಟಾ ಅಂತ ಬರೀಬಹುದು, 1 ಬೈ ಕಾಸ್ ಥೀಟಾ. ಟ್ಯಾನ್ ಥೀಟಾ ರೆಸಿಪ್ರೊಕಲ್ಸ್ ಏನಾಗುತ್ತೆ? ರೆಸಿಪ್ರೊಕಲ್ಸ್ ಅಲ್ಲ, ಟ್ಯಾನ್ ಥೀಟಾನ ನಾವು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ರೀಪ್ಲೇಸ್ ಮಾಡಬಹುದು. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1 ಇಂಟು 1 ಮೈನಸ್ ಸೈನ್ ಥೀಟಾ ಏನಾಗುತ್ತೆ? 1 ಮೈನಸ್ ಸೈನ್ ಥೀಟಾನೇ ಆಗುತ್ತೆ. ಡಿನಾಮಿನೇಟರ್ ಆಸ್ ಇಟ್ ಈಸ್ ರೀಪ್ಲೇಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಡಿನಾಮಿನೇಟರ್ಸ್ ಸೇಮ್ ಇದೆ, ಸೊ ನಾವು ನ್ಯೂಮರೇಟರ್ಸ್ ನ ಆಡ್ ಮಾಡಬಹುದು. ಓಕೆ, ಕಾಸ್ ಥೀಟಾ. ನಿಮಗೆ ಇಲ್ಲಿ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ನ ಯೂಸ್ ಮಾಡಬೇಕಾಗುತ್ತೆ. ಫ್ಯಾಕ್ಟರೈಸೇಷನ್ ಅಲ್ಲಿ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಬರುತ್ತೆ. ಯಾವುದು? ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದೆಲ್ಲ ಚೆನ್ನಾಗಿ ನೆನಪಿರುತ್ತೆ ಅನ್ಕೊಂತೀನಿ. ಇಲ್ಲಿ ಯಾಕೆ ಈ ಐಡೆಂಟಿಟಿ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನೋಡಿ ಇಲ್ಲಿ ಎ ಮೈನಸ್ ಬಿ, ಎ ಪ್ಲಸ್ ಬಿ ಎರಡು ಇದೆಯಾ ಅಂದ್ರೆ ಇಂಟು ಇದು ಬ್ರಾಕೆಟ್ ಇದೆ ಅಂತ ನೀವು ತಲೆ ಕೆಟ್ಕೋಬಾರ್ದು. ಬ್ರಾಕೆಟ್ ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದ್ದಾಗ ನಾವ್ ಎರಡಿಗೂ ಇದು ಮಲ್ಟಿಪ್ಲಿಕೇಶನ್ ಇರುತ್ತೆ ಅಂತ ಅರ್ಥ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಪ್ಲಸ್ ಬಿ, ಎ ಮೈನಸ್ ಬಿ ಎರಡು ಇದೆಯಾ ಅಂದ್ರೆ ಇದನ್ನ ನಾವು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಂದ ರೀಪ್ಲೇಸ್ ಮಾಡಬಹುದು. ವ್ಯಾಲ್ಯೂ ಆಫ್ ಎ ಏನಾಗುತ್ತೆ ಇಲ್ಲಿ? 1 ಸ್ಕ್ವಯರ್ ಇಸ್ ನಥಿಂಗ್ ಬಟ್ 1 ಮೈನಸ್ ಸೈನ್ ಸ್ಕ್ವಯರ್, ಬಿ ವ್ಯಾಲ್ಯೂ ಸೈನ್ ಥೀಟಾ ಆಗಿದೆ, ಸೊ ಸೈನ್ ಬಿ ಸ್ಕ್ವಯರ್ ಅಂದ್ರೆ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗುತ್ತೆ? ಕಾಸ್ ಸ್ಕ್ವಯರ್ ಥೀಟಾ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಇನ್ನೊಂದು ಐಡೆಂಟಿಟಿ ಚೆನ್ನಾಗಿ ನೆನಪಿರುತ್ತೆ ಅನ್ಕೊಂತೀನಿ. ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಅಲ್ವಾ? ಇದೇ ಐಡೆಂಟಿಟೀಸ್ ಚೆನ್ನಾಗಿ ನೀವು ನೆನ್ಪಿಟ್ಕೊಂಡಿರ್ತೀರ. ಈಗ ಇಲ್ಲಿ ನಮಗೆ ಕಾಸ್ ಸ್ಕ್ವಯರ್ ಥೀಟಾ ಬೇಕು ಅಂದ್ರೆ ಕಾಸ್ ಸ್ಕ್ವಯರ್ ಥೀಟಾನ 1 ಮೈನಸ್ ಸೈನ್ ಸ್ಕ್ವಯರ್ ಥೀಟಾ ಅಂತ ಬರೀಬಹುದು, ಮತ್ತೆ ಸೈನ್ ಸ್ಕ್ವಯರ್ ಥೀಟಾನ 1 ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಅಂತಾನು ಬರೀಬಹುದು. ನಮಗಿಲ್ಲಿ ಬೇಕಿರೋದೇನು? 1 ಮೈನಸ್ ಸೈನ್ ಸ್ಕ್ವಯರ್ ಥೀಟಾ ಬೇಕಲ್ವಾ? ಅಂದ್ರೆ ಅದನ್ನ ನಾವು ಯಾವ್ದ್ರಿಂದ ರೀಪ್ಲೇಸ್ ಮಾಡಬಹುದು? ಕಾಸ್ ಸ್ಕ್ವಯರ್ ಥೀಟಾ ಇಂದ ರೀಪ್ಲೇಸ್ ಮಾಡಬಹುದು, ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಥೀಟಾ. ಓಕೆ, ಈಗ ಏನಾಗುತ್ತೆ? ಇವೆರಡು ಕ್ಯಾನ್ಸಲ್ ಆಗಿ ರಿಮೈನಿಂಗ್ ಏನು ಉಳಿಯುತ್ತೆ? 1, ದಟ್ ಈಸ್ ನಥಿಂಗ್ ಬಟ್ ಅವರ್ RHS ಪಾರ್ಟ್. ಓಕೆ, ಇಲ್ಲಿಷ್ಟು ಮಾಡಿದ್ರೆ ಪ್ರಾಬ್ಲಮ್ ಪ್ರೂವ್ ಆಗುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ತುಂಬಾ ಇದೆ. ಪ್ರೂವ್ ದಟ್ ಪ್ರಾಬ್ಲಮ್ಸ್ ಟ್ರಿಗ್ನೋಮೆಟ್ರಿಕಲಿ ಆದಷ್ಟು ನಾನು ಅವನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಟ್ರಿಗ್ನೋಮೆಟ್ರಿಯಿಂದ, ಪ್ರಾಬಬಿಲಿಟಿಯಿಂದ ಈ ತರ ಈಸಿ ಕ್ವಶನ್ಸ್ ಅಂದ್ರೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಈ ಸೆಕ್ಷನ್ಸ್ ಅಲ್ಲೆಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು.